ಬಹಳ ವರ್ಷಗಳ ಹಿಂದೆ ನಜರೀತ್ ಎಂಬ ಊರಿನಲ್ಲಿ ಜೋಯಾಕಿಮ್ ಮತ್ತು ಅನ್ನಾ ಎಂಬ ದಂಪತಿ ವಾಸಿಸುತ್ತಿದ್ದರು. ಅವರು ದೇವರ ಭಕ್ತರು, ಸದಾ ಪ್ರಾರ್ಥನೆಯಲ್ಲಿರುವವರು. ಅವರು ಹೇಳುತ್ತಾರೆ, ದೇವರೇ, ನಮಗೂ ಒಂದು ಮಗು ಕೊಡು, ನಾವು ಅದನ್ನು ನಿನ್ನ ಸೇವೆಗೆ ಅರ್ಪಿಸುತ್ತೇವೆ. ಒಂದು ದಿನ ಜೋಯಾಕಿಮ್ ತೋಟದಲ್ಲಿ ಮತ್ತು ಅನ್ನಾ ತಮ್ಮ ಮನೆಯಲ್ಲಿದ್ದಾಗ ದೇವದೂತನು ಪ್ರತ್ಯಕ್ಷನಾದನು. ದೂತನು ಹೇಳಿದನು, ಭಯವಿಲ್ಲ, ನಿಮ್ಮ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ನಿಮಗೆ ಒಬ್ಬ ಪುತ್ರಿ ಜನ್ಮವಹಿಸುತ್ತಾಳೆ. ಅವಳು ಎಲ್ಲಾ ಸ್ತ್ರೀಯರಲ್ಲಿ ಧನ್ಯಳಾಗಿರುವಳು. ಸಮಯವಾದಾಗ ಅನ್ನಾ ದೇವದೂತರ ಮಾತುಗಳಂತೆ ಒಂದು ಸುಂದರ ಮಗು ಮೇರಿಗೆ ಜನ್ಮ ನೀಡಿದರು. ಈ ಮಗು ವಿಶೇಷವಾದವಳು. ದೇವರು ಅವಳನ್ನು ತನ್ನ ದೊಡ್ಡ ಕಾರ್ಯಕ್ಕಾಗಿ ಆರಿಸಿದ್ದನು. ಮೇರಿ ಬೆಳೆದಾಗ ಜೋಯಾಕಿಮ್ ಮತ್ತು ಅನ್ನಾ ಅವಳನ್ನು ದೇವಾಲಯದಲ್ಲಿ ದೇವ ಸೇವೆಗಾಗಿ ಅರ್ಪಿಸಿದರು. ಮೇರಿ ದೇವಾಲಯದಲ್ಲಿ ದಿನಪೂರ್ತಿ ಪ್ರಾರ್ಥನೆ, ಶ್ರದ್ಧೆ ಮತ್ತು ಪರಿಶುದ್ಧತೆಯ ಜೀವನವನ್ನು ನಡೆಸುತ್ತಿದ್ದಳು. ಒಂದು ದಿನ ಮೇರಿ ಮೇಲೆ ದೇವರ ಬೆಳಕು ಬೀಳಿತು. ದೇವನು ಆಕೆಯನ್ನು ತನ್ನ ಮಗನ ತಾಯಿಯಾಗಲು ಆರಿಸಿದ್ದನು. ಈ ರೀತಿ ಮೇರಿ ದೇವರಿಂದ ಆಯ್ಕೆಯಾದ ಮಹತ್ತರತಮ ಮಹಿಳೆ ಮದರ್ ಮೇರಿ ಆಗಿದ್ದಳು. ಅವಳು ಶುದ್ಧತೆ, ಪ್ರಾರ್ಥನೆ ಮತ್ತು ದೇವಸೇವೆಯ ಮಾದರಿಯಾಗಿದೆ.